ಎಷ್ಟು ಇವತ್ತು ಡೇ 5. ನಾವು ಕೇದಾರ್ನಾಥ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನೋಡಿ ಎಲ್ಲ ರೆಡಿ ಆಗಿದ್ದಾರೆ. ಜರ್ಕಿನ ಕೊಡಿ ಇವಾಗ ಹಿಂಗಿದೀವಿ, ಆಮೇಲೆ ಹೆಂಗಿರ್ತೀವೋ ಗೊತ್ತಿಲ್ಲ. ಎಲ್ಲ ಹ್ಯಾಪಿ ಆಗಿದೀವಿ. ಎಲ್ಲ ಗೊತ್ತಿಲ್ಲ. ಇವ್ರು ಮಾತ್ರ ಏನು ಹಾಕೊಂಡಿರ ಆರಾಮಿದ್ದಾರೆ ನಾರ್ಮಲ್ ಬಟ್ಟೆಲಿ. ನಾವೆಲ್ಲ ಥರ್ಮಲ್ ಜರ್ಕಿನ್ ಎಲ್ಲ ಹಾಕೊಂಡಿದೀವಿ. ಗಾಯ್ಸ್ ಇವಾಗ ನಾವು ಬಸ್ ಹತ್ಕೊಂಡು ಹೋಗ್ತಾ ಇದೀವಿ. ಸೋನ್ ಪ್ರಯಾಗ್ ಹೋಗ್ತಾ ಇದೀವಿ. ಸೋನ್ ಪ್ರಯಾಗಿಂದ ಗೌರಿಕುಂಡಿಗೆ ಹೋಗ್ಬೇಕು. ಇವಾಗ ಸೋನ್ ಪ್ರಯಾಗ್ ಹೋಗ್ತಾ ಇದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 3:30 ಆಗಿದೆ. ಬಸ್ ಇಳಿದ್ಬಿಟ್ಟು ಜೀಪ್ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಇವಾಗ ಗೈಸ್ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇದೆ ರಿಜಿಸ್ಟ್ರೇಷನ್ ತೋರಿಸ್ಬೇಕು ಇಲ್ಲಿ ಲೈನಲ್ಲಿ, ಅದಕ್ಕೋಸ್ಕರ ಇಷ್ಟು ಜನ ನಿಂತ್ಕೊಂಡಿದ್ದಾರೆ. ಇಲ್ಲಿ ರಿಜಿಸ್ಟ್ರೇಷನ್ ತೋರಿಸಾದ್ಮೇಲೆ ಅಲ್ಲಿಂದ ಮುಂದೆ ಜೀಪಲ್ಲಿ ಹೋಗ್ಬೇಕು. ಇಷ್ಟು ಇವಾಗ 2 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ನಾವು. ಬಸ್ ಬಂದಿಲ್ಲ ಈ ರೋಡಲ್ಲಿ, ಅದಕ್ಕೆ. ಗಾಯ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಇವಾಗ ನಾವು ಜೀಪ್ ಹತ್ರ ಹೋಗ್ಬೇಕು. ಜೀಪಿಂದ ಗೌರಿಕುಂಡ್ಗೆ ಹೋಗ್ಬೇಕು. ಮುಂದೆ ಇದೆ ಜೀಪ್ ಹೋಗ್ತಾ ಇರೋದು. ಗಾಯ್ಸ್ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಮಂದಾಕಿಣಿ ರಿವರು. ಎಷ್ಟು ಫಾಸ್ಟಾಗಿ ಹರಿತದೆ ನೋಡಿ. ಈ ಬ್ರಿಡ್ಜ್ ಕ್ರಾಸ್ ಮಾಡಿ ಹೋದರೆ ಅಲ್ಲಿ ಜೀಪ್ ಸಿಗುತ್ತೆ, ಅಲ್ಲಿಂದ ಜೀಪಲ್ಲಿ ಹೋಗೋದು. ಗೈಸ್ ಇಲ್ಲಿಂದ ಜೀಪ್ಗಳು ಸ್ಟಾರ್ಟ್ ಆಗುತ್ತೆ ನೋಡಿ. ಅಲ್ಲಿ ಕಾಣಿಸ್ತಿದೆ ಎಷ್ಟೊಂದು ಜೀಪ್ಗಳು. ಜೀಪಲ್ಲಿ ಹೋಗ್ತಾ ಇದೀವಿ ನಾವು ಇವಾಗ. ಜೀಪ್ ಹತ್ಕೊಂಡು ಗಾಯ್ಸ್ ನಾವೆಲ್ಲ ಜೀಪಲ್ಲಿ ಹೋಗ್ತಾ ಇದೀವಿ ಇವಾಗ. ಗೈಸ್ ಇವಾಗ ಜೀಪ್ ಇಳ್ಕೊಂಡ್ವಿ ನಾವು. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ತುಂಬಾ ಜನ ಇದ್ದಾರೆ ಇಲ್ಲಿ. ಆಕ್ಚುಲಿ ಇನ್ನೂ ಜೀಪು ನೋಡಿ ಅಲ್ಲಿ ಕಾಣಿಸ್ತಿದಲ್ವಾ, ಅಲ್ಲಿವರೆಗೂ ಹೋಗ್ಬೇಕಿತ್ತು. ಬಟ್ ತುಂಬಾ ಜನ ಇರೋದ್ರಿಂದ ಇಲ್ಲಿಲೇ ಇಳಿಸ್ತಾ ಇದ್ದಾರೆ. ಇಲ್ಲಿಂದ ನಾವು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ 7 ಗಂಟೆ ಇವಾಗ ನಾವು ಇಳ್ಕೊಂಡಾಗ. ಗೈಸ್ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಇಲ್ಲಿ ಮೇಲೆ ಹೋಗ್ಬೇಕು. ಇದು ಹುಲ್ಲುಗಳನ್ನ ತಗೊಂಡೋಗೋರು ಹೋಗ್ತಾ ಇದ್ದಾರೆ. ಜನ ಹಿಂಗೆ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೈಸ್ ಇವಾಗ ನಾವು ಗೌರಿಕುಂಡ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಇನ್ನು ನಾವು ಗೌರಿಕುಂಡು ಊರು ಒಳಗಡೆನೇ ಇದ್ದೀವಿ. ಇನ್ನು ನಮಗೆ ಆರ್ಚ್ ಸಿಗಬೇಕು. ಅಲ್ಲಿಂದ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಅಲ್ಲಿಂದ. ಸೊ ಜಸ್ಟ್ ಊರಲ್ಲೇ ನಡೀತಾ ಇದೀವಿ ನಾವಿನ್ನ. ನೋಡಿ ಹೆಂಗಿದೆ ಊರು. ಆ್ಯಕ್ಚುಲಿ ನಮ್ಮ ರೂಮ್ ತುಂಬ ದೂರ ಇತ್ತು ಗುಪ್ತಕಾಶಿಯಲ್ಲಿ. ಇಲ್ಲಿ ರೂಮ್ಗಳು ನಮಗೆ ಸಿಕ್ಕಿಲ್ಲ. ಗೌರಿಕುಂಡಲ್ಲೇ ಸಿಕ್ಕಾಪಟ್ಟೆ ಜನ ಇದ್ದರು. ಈ ಜನ ನೋಡಿಬಿಟ್ಟು ಮುಂದೆ ಹೆಂಗಿರುತ್ತೋ ಅನ್ನೋ ಟೆನ್ಷನ್ ನನಗೆ ಅಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿರುವಂಥ ಕುದುರೆಗಳಾಗಲಿ, ಅಲ್ಲಿ ಹುಲ್ಲನ್ನ ತೊಗೊಂಡು ಹೋಗ್ತಿದ್ದವ್ರು ಎಲ್ಲರೂ ತಳ್ಕೊಂಡೇ ಹೋಗೋರು ಮೈ ಮೇಲೇ. ಅಷ್ಟೊಂದು ಜನ ಇದ್ದರು, ನಡೆಯೋಕ್ಕೆ ಜಾಗ ಆಗ್ತಿರಲಿಲ್ಲ. ನಾವು ಗುಂಪಲ್ಲಿ ಬಂದವರು 4 ಜನ 4 ದಿಕ್ಕಾಗ್ಬಿಟ್ವಿ. ಕುದುರೆದೆಲ್ಲ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಗೈಸ್. ಕುದುರೆಲಿ ಹೋಗೋರು ಇದ್ರಲ್ಲಿ ಹೋಗ್ಬೋದು. ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ.
ಇದೇ ಗೇಟು. ಇಲ್ಲಿಂದ ಆ್ಯಕ್ಚುಲ್ ಟ್ರಕ್ಕಿಂಗ್ ಸ್ಟಾರ್ಟ್ ಆಗೋದು. ಇಷ್ಟೊಳಗೆ ಬಂದು ನಾವು ಗೌರಿಕುಂಡ ನಾವು ಬಿಟ್ಟಿದ್ವಿ 7 ಗಂಟೆಗೆ. ಇವಾಗ 7:15 ಆಗಿದೆ ಗೇಟ್ ಹತ್ರ ಬರೋಷ್ಟಲ್ಲಿ. Oh my God. ನೋಡಿ ಗೈಸ್, ಕುದುರೆಲಿ ಹೋಗೋರು ನೋಡ್ಕೊಳ್ಳಿ ಹೆಂಗ್ ಹೋಗ್ತಾರೆ ಅಂತ. ಒಂದು ಕುದುರೆ ಲೈವಲ್ಲೇ ಬಿತ್ತು. ಕಷ್ಟ ಆದ್ರೂ ಪರವಾಗಿಲ್ಲ, ನಡ್ಕೊಂಡು ಬನ್ನಿ. ಆಲ್ರೆಡಿ ಕುದುರೆ ಬಿತ್ತು. ಕುದುರೆ ಏನಾದ್ರು ಮಿಸ್ ಆಗಿ ಕೆಳಗೆ ಬಿದ್ದರೆ ಆ ಜಾಗದಲ್ಲಿ ಅವರು ಹೋಗ್ತಾರೆ. ಇವಾಗ ಒಂದು ಆಂಟಿ ಬಿದ್ರು ಕುದುರೆಯಿಂದ. ಅವ್ರು ಮತ್ತೆ ಕುದುರೆ ಹತ್ತೇ ಇಲ್ಲ, ಬೇಡ 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 ಅಂದ್ಬಿಟ್ರು. ಅದು ಜಾರ್ ಬಿಟ್ಟರೆ ಮುಗೀತು ಕತೆ. ಹೋದ್ರೆ ನಡ್ಕೊಂಡೋಗಿ ಒಂದು 2-3 ಅವರು ಡಿಲೇ ಆಗ್ಬೋದು. ಯಾವ ಕುದುರೆಲೆ ಕಾಟ ಆಗ್ಬಿಟ್ಟಿದೆ ಗೈಸ್. ಗೈಸ್, ನಾವು ರೆಡಿಮೇಡ್ ಫುಡ್ ತೊಗೊಂಬಂದಿದ್ದೀವಿ. ನಾವು 2 ಕಡೆ ಕೇಳಿದ್ವಿ. ಬಿಸಿನೀರು ಕುದಿಸ್ಬಿಟ್ಟು ಅಂದರೆ ಬಿಸಿನೀರು ಇದ್ರೆ ಸಾಕು, ಅದ್ರಲ್ಲಿ ಹಾಕಿದ್ರೆ ನಮ್ಗೆ ರೆಡಿಮೇಡ್ ಫುಡ್ ಆಗುತ್ತೆ. ಅವಲಕ್ಕಿ ಮತ್ತು ಉಪ್ಪಿಟ್ಟು ತೊಗೊಂಡಿದ್ವಿ, ಮತ್ತು ಪುಳಿಯೋಗರೆ. ಇವಾಗ ಬಿಸಿನೀರು ಇಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಿಸಿ ನೀರು ಕೊಟ್ಬಿಟ್ರೆ ಅದ್ರಲ್ಲಿ ಹಾಕಿದ್ರೆ ನಮಗೆ ತಿನ್ಬೋದು. ಉಪ್ಪಿಟ್ಟು ಅವಲಕ್ಕಿ ಇವೆಲ್ಲ ಇದ್ದಾವೆ. ಇಲ್ಲಾಂದ್ರೆ ಫುಲ್ಲು ಮ್ಯಾಗಿ ತಿನ್ನೋಕ್ಕಾಗಲ್ಲ ನಮಗೆ. ಅದಕ್ಕೋಸ್ಕರ ಇದು ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ORS ನೀರಲ್ಲಿ ಹಾಕೊಂಡು ಕುಟ್ಕೊಂಡು ಹೋಗ್ಬೇಕು ಗೈಸ್. ಇನ್ನೇನು ಮಾಡೋಕ್ಕಾಗಲ್ಲ, ಶೆಕೆ ಆಲ್ರೆಡಿ ಕಿತ್ಕೊಂಡು ಹೋಗ್ತಾ ಇದೆ. ಹರ ಹರ ಮಹಾದೇವ್. ಬಿಸಿನೀರು ಕೊಡ್ತಾ ಇದ್ದಾರೆ. ಫುಡ್ ಹಾಕಿದ್ರೆ ರೆಡಿ. ನಮ್ಮ ಗ್ರೂಪರ್ ಮಾತ್ರ ಇದ್ದಾರೆ ಇಲ್ಲಿ, ಮಿಕ್ಕವರೆಲ್ಲಾದ್ರೂ ಗೊತ್ತಿಲ್ಲ. ಮಿಕ್ಕವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ. ನಮ್ಮ ಗ್ರೂಪರ್ ನಾವು ಇಲ್ಲಿದ್ದೀವಿ 4 ಜನ. ಮಿಕ್ಕವರು ಹಿಂದೆ ಇದ್ದಾರೆ ಅನ್ಸುತ್ತೆ. ಹೊಟ್ಟೆಗೆ ಸ್ವಲ್ಪ ಬಿತ್ತರೆ ಎನರ್ಜಿ ಬರ್ಬೋದು. ನೈಟ್ ತಿಂದಿದ್ದು ಬರಬೇಕು. ನೈಟ್ ತಿಂದಿದ್ದು 9 ಗಂಟೆಗೆ ತಿಂದಿದ್ದು. ಬೇಗ 2 ಗಂಟೆ 2:15 ಎದ್ದಲಿಕ್ಕೆ ಹೊಟ್ಟೆ ತುಂಬ ಹಸಿತಾ ಇದೆ. ತಿಂದು ಎನರ್ಜಿ ತಗೊಂಡು ಮುಂದೆ ಹೋಗೋಣ. ಹೋಗ್ಬೋದು ಗೈಸ್. ನೋಡಿ ಅಲ್ಲಿ ಹೆಲಿಕಾಪ್ಟರ್ ಹೋಗ್ತಾ ಇದೆ ಗೈಸ್. ಅಲ್ಲಿ ಕಾಣಿಸುತ್ತೆ ದೂರದಲ್ಲಿ. ನೋಡಿ, ಓ ಮೈ ಗಾಡ್, ದಿನ ತುಂಬಾ ದೂರ ಇದೆ. ಈ ಕುದುರೆಗಳನ್ನ ಒಂದು ದೊಡ್ಡ ಕಾಟ ಆಗ್ಬಿಟ್ಟಿದೆ. ನಡೆಯೋಕ್ ಬಿಡ್ದಿರ ಅಡ್ಡ ಅಲ್ಲಿ ಕಾಣಿಸ್ತದೆ ಗಾಯ್ಸು. ನೋಡಿ, ಅಲ್ಲಿಂದ ಬರಬೇಕು. ಮನೆ ಹೋಗೋಣ ಉಜ್ಜದಲ್ಲೇ. ಯಾವ್ದು ಥರ್ಮಲ್ ಬೇರೆ, ಯಾವ್ದು ಎಲ್ಲ ಹೋಯ್ತು. ಯಾವ ಥರ್ಮಲ್ ಬೇರೆ, ಯಾವ್ದು ಇದು ಎಲ್ಲ ಹೋಯ್ತು. ಜಾಸ್ತಿ ಪ್ಲಾನ್ ಮಾಡ್ಕೊಂಡು ಬರಬೇಡಿ ಗೈಸ್. ಯಾರು ಚಳಿ ಇರುತ್ತೆ, ಥರ್ಮಲ್ ವೇರ್ ಹಾಕೋಬೇಕು, ಜರ್ಕಿನು ಅಂತ
ಮೇ ಬಿ ನೈಟ್ ಇದ್ರೆ ಇರ್ಬೋದು. ಇವಾಗ ನೀರು ಇಳಿತಾ ಇದೆ, ಆಗ್ತಾ ಇಲ್ಲ, ಫುಲ್ಲು ಹೋಗ್ತಾ ಇದೀವಿ. ಇಲ್ಲಿ ನೀವು ಇನ್ನೊಂದು ಕೋಲ್ ತಗೋಬೇಕಿತ್ರಿ, ಕೋಲ್ ಇದ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ. ನೋಡಿ ಹೆಂಗಿದೆ. ಗಾಯ್ಸ್ ಇಲ್ಲಿಂದ ಬಂದು ಹೆಂಗ್ ಹೋಗ್ತಿದೀವಿ ಅನ್ನೋದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಹೋಗ್ತಾ ಇದೀವಿ, ಹೋಗ್ತಾ ಇರೋದಷ್ಟೇ. ನಮ್ಮವ್ರು ಇಲ್ಲಿ ಹೋಗ್ತಾ ಇದ್ದಾರೆ. ಟ್ರಕ್ಕಿಂಗ್ ನಮಗೆ ಕಷ್ಟ ಆಗ್ತಿದ್ರು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ, ಯಾಕಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಪ್ರತಿಯೊಬ್ಬರು ಲೈಫಲ್ಲೂ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಇರಬೇಕು. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬಂದಿದ್ದು ನಾವು ಹಿಂಗೆ ಇಲ್ಲಿದ್ದೀವಿ, ಈಗ ಹಿಂಗೆ ಹೋಗ್ಬೇಕು. ಹೋಗೋಣ. ಮಹಾದೇವ್ ಇದ್ದಾರೆ ನಮ್ಮ ಕಡೆ. ಹರ ಹರ ಮಹಾದೇವ್, ಶಿವ ಶಂಭು ಕನೆಕ್ಷನ್. ಹೇಳ್ರಿ ಇವಾಗ ಸ್ವಲ್ಪ ಇದೆಲ್ಲ ಸ್ವಲ್ಪ ಒಣಗೋಗ್ಬಿಟ್ಟೈತೆ. ಸ್ವಲ್ಪ ಸ್ವಲ್ಪ ಎಲ್ಲ ನೆಂದೋಗ್ಬಿಟ್ಟು ಒಣಗೋಗ್ತಾ ಇದೆ ಇವಾಗ. ಏನಿಲ್ಲ, ಒಂದು ಬಾಟ್ಲ್ ಅಷ್ಟೇ ಇದ್ದಿದ್ರೆ, ಒಂದೇ ಬಾಟ್ಲ್. ಇನ್ನು ಅರ್ಧನೂ ಹೋಗಿಲ್ಲ, ಇನ್ನು ಬ್ರಿಡ್ಜ್ ಬರ್ಬೇಕಂತ. ಅರ್ಧ ಹೋಗ್ಬೇಕಂದ್ರೆ ಇನ್ನು ಬ್ರಿಡ್ಜೇ ಕಾಣಿಸ್ತಾ ಇಲ್ಲ. ಅಲ್ಲಿ ಬ್ರಿಡ್ಜ್ ನಮಗೆ ಕಣ್ಣಿಗೆ ಕಾಣಿಸ್ತಿದ್ದಂಗೆ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಯಾಕಂದರೆ ನಾವು ವೀಡಿಯೋದಲ್ಲೆಲ್ಲ ನೋಡಿದ್ವಿ, ಬ್ರಿಡ್ಜ್ ಏನಾದರೂ ಬಂದರೆ ಅದು ಅರ್ಧ ನಾವು ಕಂಪ್ಲೀಟ್ ಮಾಡ್ದಂಗೆ, ಅಲ್ಲಿಂದ ಇನ್ನೂ ಅರ್ಧ ಇದೆ ಅಂತ. ಬಟ್ ಬ್ರಿಡ್ಜ್ ಕಾಣಿಸ್ತಿದ್ದಂಗೆ ಸಖತ್ ಖುಷಿಯಾಗ್ಬಿಟ್ಟು, ಬಂದೇ ಬಿಡ್ತಲ್ವಾ, ಹತ್ರನೇ ಇದೆ ಅಂತ ನಾವಿನ್ನೂ ತುಂಬ ಜೋಶಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಕಣ್ಣಿಗೆ ಕಾಣಿಸೋಕ್ಕೆ ಹತ್ರದಿಂದ ಕಾಣಿಸ್ತಿತ್ತು ಅಷ್ಟೇ. ಬಟ್ ತುಂಬಾ ದೂರ ಇತ್ತು ಬ್ರಿಡ್ಜ್ ಕೂಡ. ಅಲ್ಲಿ ಕಾಣಿಸ್ತಿದೆ ಬ್ರಿಡ್ಜ್, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಅರ್ಧ ಕಂಪ್ಲೀಟ್ ಮಾಡಿದ್ವಿ ಅಂತ. ಕುದುರೆ ಅರ್ಧ, ಕುದುರೆ ಇಲ್ಲಾಂದ್ರೆ ಆರಾಮಾಗಿ ನಡಿಬೋದಾಗಿತ್ತು. ಕುದುರೆ ಮೈ ಮೇಲೆ ಬರ್ತಾವೆ. ಕುದುರೆ ಸಗಣಿ ಇದೇ ಪ್ರಾಬ್ಲಮ್ ಇಲ್ಲಿ. ಅರ್ಧ ಹೋಗ್ಬಿಟ್ವಿ. ಟೈಮು ಎಷ್ಟಾಗಿದೆ? 10:06. ಅರ್ಧ ಅಷ್ಟೇ, ಅರ್ಧ ಹತ್ತದಂಗೆ ಗಾಯ್ತು. ಪ್ರಾಕ್ಟೀಸ್ ಇರಬೇಕು. 3 ಮಂತ್ಸಿಂದ ನಾವು ವಾಕಿಂಗ್ ಮಾಡಿ 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 ಇಷ್ಟು ಹತ್ತಿದ್ದೀವಿ. ಪ್ರಾಕ್ಟೀಸ್ ಇಲ್ಲಾಂದರೆ ನಿಜವಾಗ್ಲೂ ಹತ್ತಕ್ಕಾಗ್ತಾ ಇರಲಿಲ್ಲ. ಆ ದೇವರು ಇನ್ನೂ ಶಕ್ತಿ ಕೊಡಲಿ. ಅಲ್ಲಿ ನೋಡಿ ಗಾಯ್ಸ್ ಹೆಂಗೆ ಕಾಣಿಸ್ತದೆ ವ್ಯೂ. ಕಾಣಿಸ್ತಿದೆ ಅಲ್ವಾ ಬ್ರಿಡ್ಜು? ಅಲ್ಲಿ ಹೋದರೆ ಅರ್ಧ ನಾವು ಮುಗಿಸಿದ್ದೀವಿ ಯಾತ್ರಾ ಅಂತ. ಅರ್ಧ ಆ ಬ್ರಿಡ್ಜ್ ಹತ್ರ ಬಂದರೆ ಅರ್ಧ ಕಂಪ್ಲೀಟ್ ಆಗಿದೆ ಅಂತ. ಇನ್ನೂ ಅರ್ಧ ನಡಿಬೇಕು. ಇಲ್ಲೊಂದು ರೂಟ್ ಇದೆ ನೋಡಿ, ಇಲ್ಲಿಂದ ಹಿಂಗೆ ಮೇಲೆ ಹೋಗ್ತಾ ಇದ್ದಾರೆ ಆ ಕಡೆ. ಇಲ್ಲೊಂದು ರೂಟ್ ಇದೆ, ಇದು ಶಾರ್ಟ್ ಕಟ್ ಅಂತೆ.
ಇದು ಸ್ವಲ್ಪ ಲಾಂಗ್ ರೂಟ್ ಆಗುತ್ತೆ ಅಂದರು. ನಾವು ಸ್ವಲ್ಪ ಶಾರ್ಟ್ ಕಟ್ಟಲ್ಲೇ ಹೋಗ್ತೀವಿ. ಗೊತ್ತಿಲ್ಲ ಹೆಂಗಿದೆ ಅಂತ ನೋಡೋಣ. ಮೇ ಬಿ ಮುಂದೆ ಇನ್ನೊಂದು ಬ್ರಿಡ್ಜ್ ಇದೆ, ಅದು ಅಲ್ಲಿ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಇದಾದರೆ ಹಿಂಗೆ ಕೆಳಗಡೆ ಹೋಗಿ ಮತ್ತೆ ಹಿಂಗೆ ಸುತ್ತಿ ಮತ್ತೆ ಹಿಂಗೆ ಮೇಲೆ ಹೋಗಬೇಕು. ಸೊ ಇಲ್ಲಿಗೆ ಬಂದರೆ ಅರ್ಧ ಅಂತ. ಇಲ್ಲಿಂದ ಆ್ಯಕ್ಚುಲ್ ಇರೋದು ಮೇಲೆ ನೋಡಿ ಅಲ್ಲಿ ಹೆಂಗಿದೆ ನೋಡಿ. ಇಲ್ಲಿ ಎಷ್ಟು ಮೇಲೆ ಹಿಂಗೆ ಮೇಲೆ ಮೇಲೆ ಹಿಂಗೆ ಹೋಗ್ತಾ ಇರೋದು. ಇದನ್ನು ತಿನ್ಕೊಂಡು ಹೋಗಿ ಗಾಯ್ಸ್, ಡ್ರೈ ಫ್ರೂಟ್ಸ್ನ ಈ ಥರ ತಿನ್ಕೊಂಡು ಹೋಗಿ, ಎನರ್ಜಿ ಸಿಗುತ್ತೆ. ಹೋಗೋಣ ಬನ್ನಿ. ಇಲ್ಲಿ ಇಷ್ಟೇ ಇಷ್ಟೊಂದು ಸ್ವಲ್ಪ ಹಾಕಿದ್ದಾರೆ. ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಇದೆಲ್ಲ 50 ರೂಪಾಯಿ. ಇಲ್ಲಿ ಮೇಲೆ ಇನ್ನೂ ಜಾಸ್ತಿ ಇರುತ್ತೆ ಅನಿಸುತ್ತೆ. ಕೇಳಿದ್ವಿ ಬಟ್ ಎಲ್ಲ 50 ರೂಪಾಯಿ ಇದೆ. ಬಟ್ ಓಕೆ, ಡ್ರೈ ಫ್ರೂಟ್ಸ್ನ ತಿನ್ಕೊಂಡು ಹೋಗೋಣ. ಅಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ORS ಕುಡ್ಕೊಂಡು ಹಣ್ಣು ಅದು ಇದು ತೊಗೊಂಬಂದಿದ್ವಿ ನಾವು ಮೊದಲೇ, ಡ್ರೈ ಫ್ರೂಟ್ಸ್ ಎಲ್ಲ. ಅದನ್ನೆಲ್ಲ ತಿನ್ಕೊಂಡು ಮುಂದೆ ಹೋಗೋಣ ಅಂತ ಹೊಂಟ್ವಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ಕೊನೆಗೂ ಸೇತುವೆ ನಮಗೆ ಸಿಕ್ಕೇ ಬಿಡ್ತು. ಇವಾಗ ನಾವು ಈ ಬ್ರಿಡ್ಜ್ ಹತ್ರ ಬಂದಿದೀವಿ. ಈ ಬ್ರಿಡ್ಜ್ ಹತ್ರ ಬಂದ್ರೆ ಅರ್ಧ ಕಂಪ್ಲೀಟ್ ಮಾಡ್ದಂಗೆ. ಇನ್ನೊಂದು ಬ್ರಿಡ್ಜ್ ಇದೆ, ಅಲ್ಲೊಂದು ಬ್ರಿಡ್ಜ್ ಇದೆ. ಸೊ ಈ ಬ್ರಿಡ್ಜ್ ಅರ್ಧ ಕಂಪ್ಲೀಟ್ ಮಾಡ್ದಂಗೆ ಅನ್ಸುತ್ತೆ. ಇವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹರಿತಿದೆ ಮಂದಾಕಿನಿ ರಿವರು. ಕೆಳಗಡೆ ಅಷ್ಟೇ ಬಿಸಿಲಿತ್ತು, ಕೆಳಗಡೆ ಅಷ್ಟೇ ಬಿಸಿಲಿತ್ತು. ಇಲ್ಲಿ ಸ್ವಲ್ಪ ಲೈಟ್ ಆಗಿ ಚಳಿ ಆಗ್ತಾ ಇದೆ. ಇವಾಗ ನೋಡಿ ಇಲ್ಲಿಂದ ಹೇಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಬನ್ನಿ ಹೋಗೋಣ. ಬ್ರಿಡ್ಜಿಂದ ಕೆಳಗಡೆ ಇದೆ ಬ್ರಿಡ್ಜ್, ಅಲ್ಲಿಂದ ಸ್ವಲ್ಪ ಮೇಲೆ ಬಂದ್ವಿ. ಬ್ರಿಡ್ಜಿಂದ ಅಂತೂ ಮೇಲೆ ಹಿಂಗೆ ಬಿಟ್ಟಿದ ಮೇಲೆ ಹಿಂಗೆ ಹೋಗ್ತಾ ಇದೆ. ಹಿಂಗೆ 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 ಇದೆ ಬ್ರಿಡ್ಜ್ ತುಂಬ ಕೆಳಗಡೆ. ಅದಾದ್ಮೇಲಂತೂ ಸೀದಾ ಹಿಂಗೆ ಬೆಟ್ಟದ ಮೇಲೇನೆ ಇದೆ. ಚೂರು ಆ ಕಡೆ ಈ ಕಡೆ ಎಲ್ಲ ಹಿಂಗೆ 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 ಇದೆ. ಆದರೂ ನಡೀತಾ ಮಹಾದೇವ್ನ ನೋಡ್ಬೇಕು ಅನ್ನೋ ಜೋಶ್ ಇದೆ ನನಗೆ. ಯಾವಾಗ ನೋಡ್ತೀನಿ ಅಂತ ಇದೆ. ಬಟ್ ಆದರೆ ಇವಾಗ ಹೆಂಗಾಗಿದೆ ಗೊತ್ತಾ, ಹಂಗಾಗಿದೆ. ಗೈಸ್ ಅರ್ಧ ಮುಗಿಸ್ಕೊಂಡು नहीं तो प्लेन कर दो, प्लेन वाला मैगी, ओनली मसाला, प्लेन मसाला. ಏನೋ ಕೇಳ್ತಾ ಇದ್ದಾರೆ ಗೈಸ್, ನನಗೆ ಕರೆಕ್ಟಾಗಿ ಹಿಂದಿ ಬೇರೆ ಬರಲ್ಲ. ಗೈಸ್ ಈಗ ಆಲ್ಮೋಸ್ಟ್ ಹತ್ತಿದ್ದೀವಿ ತುಂಬ ದೂರ. ಅಂದರೆ ಬ್ರಿಡ್ಜಿಂದ ಅರ್ಧದಿಂದ ಇವಾಗ ಆಲ್ಮೋಸ್ಟ್ ತುಂಬ ದೂರ ಬಂದಿದ್ದೀವಿ. ಇನ್ನೂ ಇಲ್ಲಿಂದ 8 ಕಿಲೋಮೀಟರ್ ಇದೆಯಂತೆ. ಬೆಳಗ್ಗೆಯಿಂದ ಏನು ನಾವು 7 ಒಂದು 8 ಗಂಟೆಗೆ ಸ್ವಲ್ಪ ತಿಂದಿದ್ವಿ. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಹೊಟ್ಟೆ ಹಸಿತಾ ಅಂತ ಒಂದು 7:30 8 ಗಂಟೆಗೆ ನಾವು ರೆಡಿಮೇಡ್ ಚಿತ್ರಾನ್ನ ಉಪ್ಪಿಟ್ಟು ಎಲ್ಲ ಇತ್ತಲ್ವ, ಅದನ್ನು ಸ್ವಲ್ಪ ತಿನ್ಕೊಂಡ್ವಿ. ಇವಾಗ ಟೈಮ್ ಬಂದು 11:15 ನನಗೆ ಲೈಟಾಗಿ ಹೊಟ್ಟೆ ಹಸಿತಾ ಇದೆ. ಬರೀ ನೀರು ORS ನೀರು ಬರೀ ಅದೇ ಕುಡಿದಾಗಿದೆ. ಇನ್ನೊಂದು ಸ್ವಲ್ಪ ಇದೆ ಅವಲಕ್ಕಿ ಉಪ್ಪಿಟ್ಟು, ಅದು ಅವ್ರು ತಿಂತಾ ಇದ್ದಾರೆ ಅಲ್ಲಿ. ನಾನಿಲ್ಲಿ ಒಂದು ಮ್ಯಾಗಿ ಹೇಳಿದ್ದೀನಿ. ಮ್ಯಾಗಿ ಬಂದು ಇಲ್ಲಿ 80 ರೂಪೀಸ್ ಇದೆ ಒಂದು. ಈಗ ನಾವು ಮತ್ತೆ ತಿಂದು ಹಿಂಗಿಂದ ಹೋಗ್ಬೇಕು. ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ.
ಅಯ್ಯೋ ರಾಮ. ಗಾಯ್ಸ್ 80 ರೂಪಾಯಿ ಮ್ಯಾಗಿ ಒಂಚೂರು ಚೆನ್ನಾಗಿಲ್ಲ. ಒಳ್ಳೆ ಖಾರ ಪುಡಿ ಹಾಕಿದ್ದಾರೆ. ಖಾರ ಪುಡಿ ಸ್ಮೆಲ್ ಬರ್ತಾ ಇದೆ. ಚಲ್ಲಿದ ಬಿದೋಯ್ತು. ಒಂಚೂರು ಚೆನ್ನಾಗಿಲ್ಲ ಗೈಸ್. ನಾನು ತಿಂತ ಒಳ್ಳೆ ಖಾರ ಪುಡಿ ಫೀಲ್ ಅಂದ್ರೆ ಫುಲ್ ಮ್ಯಾಗಿ ಕೊಟ್ಟಿದ್ದಾರೆ. ಕ್ವಾಂಟಿಟಿ ಜಾಸ್ತಿ ಇದೆ, ಆದ್ರೆ ಒಂಥರ ಖಾರ ಪುಡಿ ಸ್ಮೆಲ್ ತರ ಬರ್ತಾ ಇದೆ. ತುಂಬಾ ದೂರ ಎಷ್ಟಿದೆ ಅಂತ ಗೊತ್ತಿಲ್ಲ. ಮಳೆ ಬೇರೆ ಬರ್ತಾ ಇದೆ. ಮಳೆಲಿ ಹೋಗ್ತಿದೆ. ನೋಡಿ guys, ಇಲ್ಲಿ ಬೆಟ್ಟ ಸ್ನೋ ಎಲ್ಲ ಇಲ್ಲಿ ನೋಡಿ. ಈ ಅಲ್ಲಿಂದ ಬಂದು ನಾವು ನೋಡೋಕೆ ಆಗ್ತಿಲ್ಲ. ಗಾಯ್ಸ್ ಬಂದಿದ್ದಕ್ಕೂ ನಿಜವಾಗ್ಲೂ ಸಾರ್ಥಕ ಆಯಿತು. ಯಾಕೆ ಗೊತ್ತಾ, ಅಲ್ಲಿ ನೋಡಿ ಇದೆ ವ್ಯೂ. ಆಕ್ಚುಲಿ ಅದು ನೋಡ್ತಾರೆ ನಮ್ಗೆ ಇನ್ನೂ ಮೋಟಿವೇಶನ್ ಆಗ್ತಿದೆ. ನಾವು ಹೋಗ್ಬೇಕು ಇನ್ನೂ ಹೋಗ್ಬೇಕು, ಯಾವಾಗ ಹೋಗ್ತೀವಿ ಅನ್ನೋ ಥರ. ಸುಸ್ತು ಒಂದು ಕಡೆ ಆಗ್ತದೆ, ಖುಷಿ ಒಂದು ಕಡೆ ಆಗ್ತದೆ ನಿಜವಾಗ್ಲೂ. ಇದೊಂದು ರಾಮಾಯಣ ನಮಗೆ. ಗೈ ಸ್ವಲ್ಪ ರೀಚ್ ಆಗಿರೋ ಥರ ಅನಿಸ್ತಾ ಇದೆ. ಎಲ್ಲ ಕ್ಯಾಂಪ್ಗಳು ಕಾಣಿಸ್ತಾ ಇದೆ. ಕ್ಯಾಂಪ್ಗಳೆಲ್ಲ ಕಾಣಿಸ್ತಾ ಇದೆ ಮೇಲೆ. ಬಟ್ ಆದರೂ ನಾವಿನ್ನ ಅಲ್ಲಿ ತುಂಬ ತುದಿಯಲ್ಲಿಂದ ಮೇಲಿಂದ ನಡ್ಕೊಂಡು ಹೋಗ್ತಿದೆ. ನಾವು ಬೇಸ್ ಕ್ಯಾಂಪಲ್ಲಿ ರೂಮ್ ಮಾಡಿದ್ದೀವಿ. ಬೇಸ್ ಕ್ಯಾಂಪ್ ಹೋಗಿದ್ರೆ ಇನ್ನೂ ಮೇಲೆ ಹೋಗ್ಬೇಕಂತ ಮೇಲೆ ಚಟಿಗಳು ಕಾಣಿಸ್ತದೆ. ಮೇಲೆ ಹೋಗ್ಬೇಕು ಅನ್ಸುತ್ತೆ. ಕೆಳಗಡೆ ನೋಡಿದ್ರೆ 6 ಕಿಲೋಮೀಟರ್ ಅಂತಾರೆ, ಇಲ್ಲಿ ನೋಡಿದ್ರೆ 4.5 ಅಂತ ಹೇಳ್ತಾರೆ. ಗೊತ್ತಿಲ್ಲ ಇನ್ನಷ್ಟು ನಡಿಬೇಕು, ಹೋಗೋದಷ್ಟೇ. ನೋಡಿ ಗೈಸ್ ಹೆಂಗಿದೆ. ಗೈಸ್ ಅಲ್ಲಿ ಕಾಣಿಸ್ತಾ ಇರೋ ವ್ಯೂ ನಾವು ಕೆಳಗಡೆ ಬ್ರಿಡ್ಜ್ ಜೊತೆ ದೂರನೇ ಆಡಿದ್ವಿ. ಇವಾಗ ಸ್ವಲ್ಪ ಹತ್ರ ಕಾಣಿಸ್ತಾ ಇದೆ. ಆದ್ರೂ ನೋಡಿ ಎಷ್ಟು ದೂರ ನಡಿಬೇಕು. ಹೋಗಿ ಕಾಣಿಸ್ತೈತಾ ಇಲ್ಲ ಗೊತ್ತಿಲ್ಲ ಗೈಸ್. ಆಗ್ತಾಯಿಲ್ಲ ಚಳಿ ತಡೆಯಕ್ಕೆ. ಇಲ್ಲಿ ನೋಡಿ ಹೆಂಗಿದೆ ಅಮ್ಮ, ಸಿಕ್ಕಾಪಟ್ಟೆ ಚಳಿ. ಕೈಯೆಲ್ಲ ಫ್ರೀಸ್ ಆಗ್ತಿದೆ ಫುಲ್ಲು. ಇಲ್ಲೊಂದು ಬಿಸಿ ಚಾಯ್ ಹೇಳಿದ್ವಿ, ಫುಲ್ ಬಿಸಿ ಬಿಸಿಯಾಗಿ ಕುಟ್ಕೊಂಡು ಹೋಗೋದಂತ. ಸೆಕೆ ಬರ್ತಾ ಇದೆ ಗಾಯ್ಸ್ ಅನ್ಕೊಂಡು ಹೋಗಿದ್ವಿ. ಇನ್ನೂ ನೋಡಿ ಹೆಂಗಿದೆ ಕೊಚ್ಚೆ. ಹಿಂಗೆ ಬಂದ್ವಿ ಹತ್ಕೊಂಡು. ಇಂಥ ಕೊಚ್ಚೆಯಲ್ಲಿ ಈ ಕುದುರೆಗಳ ಸಹವಾಸ. ಇಲ್ಲಿಂದ ಹತ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಮತ್ತೆ ಹಿಂಗೆ ಹೋಗ್ಬೇಕು. ಅಲ್ಲಿ ನೋಡಿ ಹೆಂಗಿದೆ ಸೀನು. ಹೊಗೆ ಬರ್ತಾ ಇದೆ. ಕೈಯೆಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿದೆ ನಿಜ ಹೇಳ. ಫುಲ್ भाई दौड़ाना नहीं बच जाता, बाकी हम चल रहे आराम से।
ಆಗ್ತಾ ಇಲ್ಲ. ಇನ್ನ 2 ಕಿಲೋಮೀಟರ್ ಇದೆ ನಾವು ಮಾಡಿರೋ ರೂಮು ಅಷ್ಟೇ, ಇನ್ನೇನು ಇಲ್ಲ, ಆಗ್ತಾ ಇಲ್ಲ. ಆದ್ರೂ ಹೋಗ್ಬೇಕು. ಫೈನಲಿ ನಾವು ರೀಚ್ ಆಗ್ತಾ ಇದೀವಿ. ಅಲ್ಲಿ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ ನೋಡಿ ದೂರದಲ್ಲಿ. ಬರೋರು ನೋಡಿ, ಅಲ್ಲಿ ಬರ್ತೀರಾ, ಅಲ್ಲಿಂದ ಮತ್ತೆ ನೀವು ದೇವಸ್ಥಾನಕ್ಕೆ ತುಂಬ ದೂರ ನಡ್ಕೊಂಡು ಹೋಗ್ಬೇಕು. 1 ಕಿಲೋಮೀಟರ್ ಇರುತ್ತೆ. ಎಲ್ಲ ಇಲ್ಲಿ ವೆದರ್ ಫುಲ್ಲು ಚೇಂಜ್ ಆಗಿರೋದ್ರಿಂದ ಸೈಲೆಂಟಾಗಿ ನಿಂತ್ಕೊಂಡಿದೆ. ಆಲ್ರೆಡಿ ರೀಚ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂಡ್ ಮಳೆ ಕೂಡ ಬರ್ತಾ ಇದೆ. ನಾವು ಹೋಗೋಣ ಸಿಂಗಲ್ ನಮ್ಮ ಟೆಂಟ್ ಹತ್ರನೇ ಇರೋದು. ಆ್ಯಂಡ್ ಇಲ್ಲಿಂದ ದೇವಸ್ಥಾನ ಜಸ್ಟ್ 500 ಮೀಟರ್ ಅಷ್ಟೇ ಇರೋದು. ಸಖತ್ ಖುಷಿ ಆಗ್ತದೆ. ಹೋಗ್ಬೇಕು. ನಮ್ದು ಮೇನ್ ಒಂದು ಪಾಯಿಂಟ್ ಅಂತ ಕೊಟ್ಟಿದ್ದು ಓಂ ಅನ್ನೋ ಸಿಂಬಲ್. ಆಲ್ರೆಡಿ ನಾವು ರೀಚ್ ಅಲ್ಲಿಂದ ಅಲ್ಲೋಗಿ ನೋಡೋಣ. ನಾವು ಅಂಥ ಮಳೆ ಚಳಿ ಗಾಳಿಯಲ್ಲಿ ಆ ಚಳಿನ ತಡ್ಕೊಂಡು ಬಂದ್ವಿ ನಡ್ಕೊಂಡು. ಬಟ್ ಯಾವಾಗ ನಾವು ಟೆಂಟಿಗೆ ರೀಚ್ ಆಗಿಬಿಟ್ವಿ, ಅಲ್ಲಿ ಟೆಂಟಿಗೆ ರೀಚ್ ಆಗಿದ್ದೇ ಸಿಕ್ಕಾಪಟ್ಟೆ ಚಳಿ ಆಗಿಬಿಡ್ತು. ಆ ಟೆಂಟಲ್ಲಿರೋ ಪ್ರತಿಯೊಂದು ವಸ್ತು ಕೂಡ ಫುಲ್ಲು ಕೋಲ್ಡಾಗಿತ್ತು. ಮಲ್ಕೊಳ್ಳೋ ಬೆಡ್ಡಿಂದ ಹಿಡಿದು ಎಲ್ಲನೂ ತಣ್ಣಗಿತ್ತು. ಸಿಕ್ಕಾಪಟ್ಟೆ ಚಳಿ ಇತ್ತು. ಫುಲ್ ನನಗೆ ನಡ್ಕನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಈ ವಿಡಿಯೋ ನಾನು ಇವಾಗ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾಳೆ ಟೆಂಪಲಿಗೆ ಹೋಗೋದು ಬೆಳಗ್ಗೆ. ಸೊ ನಾನು ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.